ಕೈಯಲ್ಲಿ ಸೌಟ್ ನೋಡಿದ್ರೆ ಗೊತ್ತಾಯ್ತಿಲ್ವಾ ಮೇಡಮ್ ಅವರೇ ಅಡುಗೆ ಮಾಡ್ತಿದ್ದೀನಿ ಅಂತ? ಅಲ್ಲ ಸಿದ್ದು ಅವರೇ, ನೀವ್ ಯಾಕೆ ಅಡುಗೆ ಮಾಡ್ತಿದ್ದೀರಾ? ಇದೇನ್ ಮೇಡಮ್ ಅವ್ರೆ ಹಿಂಗಂತಿದ್ದೀರಾ? ಹೆಣ್ಮಕ್ಳು ಎಷ್ಟೇ ಅಡುಗೆ ಮಾಡಿದ್ರು ನಳಪಾಕ ಅಂತ ಹೆಸರು ಬಂದಿರೋದು ಗಂಡಸರಿಂದ. ಅಷ್ಟಿಲ್ದೆ ಅಣ್ಣವ್ರ ಸಾಂಗ್ ಇಲ್ವೇ, ಭೀಮಸೇ ನನ್ನಳ ಮಹಾರಾಜರು ಗಂಡಸರಲ್ಲವೇ ಅಂತ? ಅದ್ ಸರಿ, ಆದ್ರೆ ನೀವ್ ಯಾಕೆ ಅಡುಗೆ ಮಾಡಕ್ ಹೋದ್ರಿ? ನಾನ್ ಬಂದ್ ಮಾಡ್ತಿದ್ದೆ ಅಲ್ವಾ? ಮೇಡಮ್ ಅವರೇ, ನಾನೇನ್ ಬೇರೆಯವ್ರ ಮನೇಲಿ ಕೆಲಸ ಮಾಡ್ತಿದ್ದೀನಾ? ನಮ್ಮ ಮನೇಲಿ ತಾನೇ ಕೆಲಸ ಮಾಡ್ತಿದ್ದೀನಿ. ಅದ್ರಲ್ಲಿ ಏನ್ ತಪ್ಪದೆ? ಈಗೇನು ತಗೊಳ್ಳಿ ಕಾಫಿ ಕುಡೀರಿ, ಕೂತ್ಕೊಳ್ಳಿ. ನೀವು ಮಾತ್ರ ಕೆಲಸ ಮಾಡ್ಬೇಕಾ? ನಾನು ಕೆಲಸ ಮಾಡಬಾರ್ದಾ? ಹಾಗಲ್ಲ ಸಿದ್ದು ಅವರೇ, ನೀವ್ ಈ ಕೆಲಸ ಎಲ್ಲ ಮಾಡಿದ್ರೆ ನನ್ಗೊಂಥರ ಅನ್ಸುತ್ತೆ. ನೋಡಿ, ನೀವು ಜನರಿಗೆ ಹೀರೋ ಅಂದಮೇಲೆ ಹೀರೋ ತರ ಇರ್ಬೇಕಲ್ವಾ? ಮೇಡಮ್ ಅವರೇ, ನಾನು ಹೀರೋ ಅಂದಮೇಲೆ ನೀವು ಹೀರೋಯಿನ್ ಅಲ್ವಾ? ಈಗ ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ತೀರಾ, ನನಗೆ ಮಾಡೋಕ್ಕೆ ಏನಾಯ್ತು ಹೇಳಿ? ಅದಕ್ಕೆ ನಿಮಗೆ ಸಹಾಯ ಆಗಲಿ ಅಂತಲೇ ಅದನ್ನೆಲ್ಲ ಕ್ಲೀನ್ ಮಾಡಿದ್ದು. ಇದರಲ್ಲಿ ನನ್ನ ಹೆಂಡತಿಗೆ ಸಹಾಯ ಮಾಡಿದ್ದಲ್ಲ ಅಂತ ನನಗೂ ತೃಪ್ತಿ ಅದೇ. ಅದು ಅಲ್ಲದೆ ನಾಳೆಯಿಂದ ನಾನು ಕೆಲಸ ಹುಡುಕ್ತೀನಿ. ಇಬ್ಬರೂ ದುಡಿಯೋದ್ರಿಂದ ಸಂಸಾರಕ್ಕೆ ಸಹಾಯ ಆಗುತ್ತಲ್ವಾ? ನೀವು ಯಾವ ಕೆಲಸಕ್ಕೂ ಹೋಗಬೇಡಿ. ಯಾಕೆ ಮೇಡಮ್ ಅವರೇ? ಈಗ ನೀವು ಮತ್ತೆ ಯಾವುದೋ ಕೂಲಿ ಕೆಲಸಕ್ಕೆ ಹೋಗಿ ಅದು ನಿಮ್ಮ ಅಪ್ಪ ಗೊತ್ತಾಗಿ ದೊಡ್ಡ ಸಮಸ್ಯೆ ಆಗುತ್ತೆ. ಅದಕ್ಕೆ ಹೇಳ್ತಿದ್ದೀನಿ. ಆದರೆ ನಿಮಗೆ ನಿಜವಾಗ್ಲೂ ಕೆಲ್ಸಕ್ಕೆ ಹೋಗಲೇಬೇಕು ಅಂತ ಅನ್ಸಿದ್ರೆ ನನಗೆ ಪರಿಚಯದವ್ರು ಒಬ್ರು ಇದ್ದಾರೆ, ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಮೇಡಮ್ ಅವರೇ, ಈ ಊರಲ್ಲಿ ನನಗೆ ಎಲ್ಲೇ ಹೋದ್ರೂ ಕೆಲಸ ಸಿಗಕ್ಕಿಲ್ಲ ಮೇಡಮ್ ಅವರೇ. ನಾನು ಎಲ್ಲಾದ್ರೂ ಹೋದ್ರೂ ಸಿದ್ದೇಗೌಡರು ಬಂದ್ರು ಅಂತ ಸಲಾಮ್ ಹೊಡಿತಾರೆ ಹೊರತು ಕೆಲಸ ಕೇಳಿದ್ರೆ ನಗ್ತಾರೆ. ಅದಕ್ಕೆ ಅಲ್ವೇ ಹೋದ್ಸಲ ಬೇರೆ ಊರಿಗೆ ಹೋಗಿ ಕೂಲಿ ಕೆಲಸ ಮಾಡಿದ್ದು. ಅದರಲ್ಲೂ ಕೂಲಿ ಕೆಲಸ ಮಾಡೋದ್ರಲ್ಲೂ ಏನ್ ತಪ್ಪದೆ ಹೇಳಿ ಮೇಡಮ್ ಅವರೇ? ಎಲ್ಲರೂ ಒಂದಲ್ಲ ಒಂದು ರೀತಿಲಿ ಕೂಲಿಯವರೇ ಅಲ್ವೇ? ಹಾಗಲ್ಲ ಸಿದ್ದು ಅವರೇ, ನೋಡಿ, ನಾನು ಯಾವ ಕೆಲಸ ಹೇಳ್ತೀನೋ ನೀವು ಅದಕ್ಕೆ ಹೋಗಬೇಕು. ಸರಿ ಬಿಡಿ ಮೇಡಮ್ ಅವರೇ, ಈಗ ಎದ್ದೋಗ್ಬಿಟ್ಟು ಮೊದಲು ಕೈಕಾಲು ಮುಖ ತೊಳ್ಕೊಂಬನ್ನಿ. ಬಿಸಿ ಬಿಸಿ ಅಡುಗೆ ಆಗಿದೆ, ತಿನ್ನಿದ್ರಲ್ಲ. ಇದು ಯಾಕೆ ಮೇಡಮ್ ಅವರೇ ನಗ್ತಿದ್ದೀರಾ? ನನಗೆ ಬರೀ ತಿನ್ನಕ್ಕೆ ಬರುತ್ತೆ, ಅಡುಗೆ ಮಾಡಕ್ಕೆ ಬರಲ್ಲ ಅಂತನಾ? ಹಾಗೆಲ್ಲ ಏನಿಲ್ಲ. ನಂಗೆ ಅರ್ಥ ಆಯ್ತು ಬಿಡಿ ಮೇಡಮ್ ಅವರೇ. ನೋಡಿ, ಅಡುಗೆ ಮಾಡಕ್ಕೆ ಬರದೇ ಇದ್ರೆ ಏನಂತೆ, ಅಡುಗೆ ಮಾಡೋದು ಹೆಂಗೆ ಅಂತ ನೋಡ್ಕೊಂಡು ಮಾಡೋದಕ್ಕೆ ಬೇಜಾನ್ ಅವಕಾಶಗಳಿದೆ. ಈಗಲೂ ಹಂಗೆ ನಾನು ಮಾಡಿರೋದು. ಅವ್ರು ಹೆಂಗೆ ಹೇಳೋರು ಹಂಗಂಗೆ ಮಾಡಿದ್ದೀನಿ. ಉಪ್ಪು ಹುಳಿ ಖಾರ ಎಲ್ಲ ಹಾಕಿದ್ದೀನಿ. ರುಚಿ ಆ ಕಡೆ ಈ ಕಡೆ ಆದ್ರೆ ಬೇಜಾರು ಮಾಡ್ಕೊಬೇಡಿ, ಹೋಗ್ತಾ ಕಲ್ತ್ಕೊತೀನಿ. ಎದೋಗಿ ಯಾಕೆ ಮೇಡಮ್ ಅವರೇ, ನಾನೇನೋ ತಪ್ಪಾಗಿ ಹೇಳಿದ್ನಾ? ಇಲ್ಲ ಸಿದ್ದು ಅವರೇ, ಆದರೆ ಇವತ್ತು ನನ್ನಿಂದ ನಿಮ್ಗೆ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ಬೇಜಾರಾಗ್ತಿದೆ. ರಾಜರ ಥರ ಇದ್ದವ್ರು ನೀವು ಈಗ ಸೌಟ್ ಹಿಡ್ಕೊಂಡು ಅಡುಗೆ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ದೀರಾ. ಇದನ್ನ ನೋಡ್ತಿದ್ರೆ ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಹಂಗೆ ಯಾಕೆ ಅನ್ಕೋತೀರ ಮೇಡಮ್ ಅವರೇ? ನನಗೆ ಜವಾಬ್ದಾರಿ ಬಂದೈತೆ ಅಂತ ಖುಷಿ ಪಡಿ. ಮುಂಚೆ ಎಲ್ಲ ಊಟ ಮಾಡಬೇಕಾದ್ರೆ ರುಚಿ ಅಂದ್ರೂ ಚೆನ್ನಾಗಿಲ್ಲ ಅಂದರೆ ಕೋಪ ಮಾಡ್ಕೊತಿದ್ದೆ, ಬೈತಿದ್ದೆ. ಆದರೆ ಇವತ್ತು ಅಡುಗೆ ಮಾಡಿದಾಗಲೇ ಗೊತ್ತಾಗಿದ್ದು ಅದನ್ನು ಮಾಡೋದು ಅದಿಷ್ಟು ಕಷ್ಟ ಅಂತ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ರುಚಿನೇ ಹಾಳಾಗ್ಬಿಡುತ್ತೆ. ಈ ಸಂಸಾರದಲ್ಲೂ ಹಂಗೆ ಸ್ವಲ್ಪ ಏರುಪೇರಾದರೆ ಸಂಬಂಧಗಳೇ ಹಾಳಾಗುತ್ತೆ. ಅದಕ್ಕೆ ಎಲ್ಲಾನು ಸರಿಸಮವಾಗಿರಬೇಕು ಅನ್ನೋದು. ಇದನ್ನೆಲ್ಲ ಕಲ್ತಿದ್ದು ನಾನು ನಿಮ್ಮಿಂದನೇ. ನೀವೇ ನನ್ನ ಮಹಾಗುರುಗಳು. ನೋಡಿ, ಕಷ್ಟನೇ ಆಗಲಿ ಸುಖನೇ ಆಗಲಿ ಇಬ್ಬರು ಹಂಚ್ಕೊಂಡೋದಾಗಲೇ ಸಂಸಾರ ಅನ್ನೋದು ಸರಾಗವಾಗಿ ಸಾಗುತ್ತೆ ಅನ್ನೋದು ನನಗೆ ಅರ್ಥ ಆಗಿದೆ ಮೇಡಮ್ ಅವರೇ. ಇನ್ನು ಮುಂದೆ ನೀವು ಹೆಂಗೆ ಹೇಳ್ತಿರೋ ಹಂಗೆ ಕೇಳ್ಕೊಂಡಿರ್ತೀನಿ. ಆಗ ನಿಮ್ಮನ್ನ ಅಮ್ಮವ್ರ ಗಂಡ ಅಂತ ಕರೀತಾರೆ. ವಾ, ನಾನು ಅಮ್ಮವ್ರ ಗಂಡ ಅಲ್ಲ, ನಮ್ಮ ಮೇಡಮ್ ಅವ್ರ ಗಂಡ. ಬೊಂಬೆ 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 ನನ್ನ ಮುತ್ತು ಬೊಂಬೆ. ವೆಂಕಿ, ಏನ್ ವೆಂಕಿ ಇದು? ಸಮಾಧಾನ ಮಾಡ್ಕೋ ವೆಂಕಿ. ನಮಗೆ ಎಷ್ಟು ಬೇಜಾರಾಗ್ತೈತೆ ಅಂದರೆ ಇನ್ನು ಪಾಪ ಜಯಂತ್ ಅವ್ರಿಗಿನ್ನೆಷ್ಟು ಬೇಜಾರಾಗಿರಕ್ಕಿಲ್ಲ. ಜಾನೂರ್ನ ಜಯಂತ್ ಅವರು ತುಂಬ ಪ್ರೀತಿ ಮಾಡ್ತಿದ್ರು, ಈಗಲೂ ಅಷ್ಟೇ. ಜಾನ್ವಿ ಅವ್ರು ಜೀವಂತವಾಗಿಲ್ಲ ಅಂದ್ರು ಅವ್ರ ಪ್ರೀತಿ ಮಾತ್ರ ಇಷ್ಟು ಕಮ್ಮಿ ಆಗಿಲ್ಲ.
ಅವ್ರ ಬೇಜಾರನ್ನ ಕಳ್ಕೊಬೇಕು ಅಂತ ತಾನೇ ಈ ಮನೆಗೆ ನಮ್ಮನ್ನು ಕರ್ಕೊಂಬಂದಿರೋದು. ನಾವು ಹಿಂಗೆ ಅಳ್ತಾ ಇದ್ರೆ ನಮ್ಮನ್ನು ನೋಡಿ ಅವ್ರಿಗೂ ಸ್ಯಾನೆ ಬೇಜಾರಾಗಕ್ಕಿಲ್ವಾ? ನಾವು ಹಂಗೆ ಮಾಡಬಾರ್ದು ಅಲ್ವಾ? ಇಲ್ಲಿ ನೋಡು, ನನ್ಗೆ ಅರ್ಥ ಆಯ್ತದೆ ನೀನು ಜಾನು ಅವ್ರನ್ನ ಎಷ್ಟು ಹಚ್ಕೊಂಡಿದ್ದೆ ಅಂತ. ಸಮಾಧಾನ ಮಾಡ್ಕೊ. ಜಾನಿಯವರಿದ್ದಾಗ ಈ ಮನೆ ಎಷ್ಟು ಚೆನ್ನಾಗಿತ್ತು. ಈ ಮನೆ ಗಿಡ, ಕಿಟಕಿ, ಕರ್ಟನ್ನು ಎಲ್ಲ ಜೀವಂತವಾಗಿತ್ತು. ಆದರೆ ಈಗ ನೋಡಿ, ಅವರಿಲ್ಲದೆ ನನಗೆ ಜೀವ ಇಲ್ವೇನೋ ಅಂತ ಅನ್ನಿಸ್ತಾ ಇದೆ. ನನ್ನ ಚಿನ್ನು ಮರಿ ಜೊತೆ ಜೀವನ ಮಾಡುವಷ್ಟು ಯೋಗ ನನಗಿರ್ಲಿಲ್ಲ ಅನ್ಸುತ್ತೆ. ಅಂತ ನತ ದೃಷ್ಟ ಆಗ್ಬಿಟ್ಟಲ್ಲ ನಾನು. ಇಲ್ಲ ವಿಕ್ಕಿ, ಇಲ್ಲ. ಅವ್ರ ಜೊತೆ ಜೀವನ ಮಾಡೋಕ್ಕಾಗದಿರೋ ಪಾಪಿ ನಾನು, ಪಾಪಿ ನಾನು. ಅಯ್ಯೋ ಅಣ್ಣ, ಹಂಗೆಲ್ಲ ಹೇಳ್ಬೇಡಿ.